ಜೆರಿಕೋದಲ್ಲಿ ರಾತ್ರಿ ಇಳಿದಿತ್ತು. ಆದರೆ ಯಾರಿಗೂ ನಿದ್ರೆ ಇರಲಿಲ್ಲ. ನಗರದ ಬಾಗಿಲುಗಳು ಬಿಗಿಯಾಗಿ ಮುಚ್ಚಲ್ಪಟ್ಟಿದ್ದವು. ಸೈನಿಕರು ಶಸ್ತ್ರಾಸ್ತ್ರಗಳೊಂದಿಗೆ ನಿಂತಿದ್ದರು. ಆದರೆ ಭಯವು ಈಗಾಗಲೇ ಆ ನಗರದೊಳಗೆ ಪ್ರವೇಶಿಸಿತ್ತು. ಏಕೆಂದರೆ ಆ ಗೋಡೆಗಳ ಆಚೆ ಒಂದು ಜನಾಂಗ ಬರುತ್ತಿತ್ತು. ಅವರು ದೊಡ್ಡ ಆಯುಧಗಳೊಂದಿಗೆ ಬರುತ್ತಿರಲಿಲ್ಲ, ಯುದ್ಧ ಯಂತ್ರಗಳೊಂದಿಗೂ ಕೂಡ ಅಲ್ಲ, ಆದರೆ ದೇವರ ಸನ್ನಿಧಿಯೊಂದಿಗೆ ಬರುತ್ತಿದ್ದರು. ಜೆರಿಕೋದ ಮಹಾಗೋಡೆಗಳು ಮರಳುಗಾಡಿನ ಮಧ್ಯೆ ಪರ್ವತಗಳಂತೆ ನಿಂತಿದ್ದವು. ಅವುಗಳನ್ನು ಒಡೆಯುವುದು ಅಸಾಧ್ಯ, ಜಯಿಸುವುದು ಅಸಾಧ್ಯ, ಕನಿಷ್ಠ ಮಾನವ ಶಕ್ತಿಯಿಂದ. ಯೆಹೋಶುವನಿಗೆ ಅದು ಗೊತ್ತಿತ್ತು. ಒಂದು ರಾತ್ರಿ ನಗರದ ಸಮೀಪ ಅವನು ಒಬ್ಬನೇ ನಿಂತಿದ್ದಾಗ ಕೈಯಲ್ಲಿ ಕತ್ತಿ ಹಿಡಿದ ಒಬ್ಬ ಯೋಧ ಅವನ ಮುಂದೆ ಕಾಣಿಸಿಕೊಂಡನು. ಯೆಹೋಶುವನು ಕೇಳಿದನು, ನೀನು ನಮ್ಮ ಪರವೇ ಅಥವಾ ನಮ್ಮ ಶತ್ರುಗಳ ಪರವೇ? ಆ ಯೋಧ ಉತ್ತರಿಸಿದನು, ಇಲ್ಲ, ನಾನೀಗ ಯೆಹೋವನ ಸೈನ್ಯದ ಪ್ರಧಾನನಾಗಿ ಬಂದಿದ್ದೇನೆ. ಆ ಕ್ಷಣದಲ್ಲಿ ಯೆಹೋಶುವನು ಅರ್ಥ ಮಾಡಿಕೊಂಡನು, ಈ ಯುದ್ಧವನ್ನು ಮನುಷ್ಯರು ಗೆಲ್ಲುವುದಿಲ್ಲ. ಅವನು ಧೂಳಿನಲ್ಲಿ ಮೊಡಕಾಲೂರಿದನು. ಆಮೇಲೆ ದೇವರು ಒಂದು ವಿಚಿತ್ರ ಆದೇಶ ಕೊಟ್ಟನು, 6 ದಿನ ನಗರವನ್ನು ಸುತ್ತಿರಿ. ಯಾವ ದಾಳಿ ಇಲ್ಲ, ಯಾವ ಯುದ್ಧ ಘೋಷವೂ ಇಲ್ಲ, ಯಾವ ಬಾಣಗಳೂ ಇಲ್ಲ, ಮಾತ್ರ ಮೌನ. ಒಬ್ಬ ಇಸ್ರಾಯೇಲ ಸೈನಿಕನಾಗಿ ಕಲ್ಪಿಸಿಕೊಳ್ಳಿ, ಯುದ್ಧಕ್ಕೆ ಸಿದ್ಧನಾಗಿದ್ದರೂ ನಡೆಯಲು ಮಾತ್ರ ಹೇಳಲ್ಪಟ್ಟಿದ್ದಾನೆ. ಮೊದಲ ದಿನ ಅವರು ಮೌನವಾಗಿ ಜೆರಿಕೋವನ್ನು ಸುತ್ತಿದರು. ಕಾಲಿನ ಹೆಜ್ಜೆಗಳ ಶಬ್ದ ಮತ್ತು ಕಹರೆಗಳ ಪ್ರತಿಧ್ವನಿ ಮಾತ್ರ ಕೇಳಿಸಿತ್ತು. ಜೆರಿಕೋದ ಜನರು ಗೋಡೆಯ ಮೇಲಿಂದ ನೋಡುತ್ತಿದ್ದರು, ಗೊಂದಲದಲ್ಲಿ, ಭಯದಲ್ಲಿ. ಕೆಲವರು ಹಾಸ್ಯ ಮಾಡುತ್ತಿದ್ದರು. ಆಮೇಲೆ ಇಸ್ರಾಯೇಲರು ಶಿಬಿರಕ್ಕೆ ಹಿಂದಿರುಗಿದರು. ಏನೂ ಸಂಭವಿಸಲಿಲ್ಲ. 2ನೇ ದಿನ ಮತ್ತೆ ನಡೆದರು. ಇನ್ನೂ ಅದ್ಭುತ ಇಲ್ಲ. 3ನೇ ದಿನ ಗೋಡೆಗಳು ಇನ್ನೂ ನಿಂತಿದ್ದವು. 4ನೇ ದಿನ ಮೌನ ಇನ್ನಷ್ಟು ಭಾರವಾಯಿತು. 5ನೇ ದಿನ ಕೆಲವರು ಯೆಹೋಶುವನು ನಿಜವಾಗಿಯೂ ದೇವರ ಧ್ವನಿ ಕೇಳಿದನೆ ಎಂದು ಯೋಚಿಸಿದ್ದಿರಬಹುದು. ಏಕೆಂದರೆ ಏನೂ ಬದಲಾಗದಾಗ ವಿಧೇಯತೆ ಕಷ್ಟವಾಗುತ್ತದೆ. 6ನೇ ದಿನ ಅವರು ಇನ್ನೂ ನಡೆಯುತ್ತಿದ್ದರು. ಧೂಳು ಅವರ ಕಾಲುಗಳನ್ನು ಮುಚ್ಚಿತ್ತು. ಕಹಳೆಗಳ ಶಬ್ದ ಕಣಿವೆಯಲ್ಲಿ ಮೊಳಗುತ್ತಿತ್ತು. ಆದರೆ ಗೋಡೆಗಳು ಇನ್ನೂ ಅಚಲವಾಗಿಯೇ ನಿಂತಿದ್ದವು. ಕೆಲವೊಮ್ಮೆ ಮಾನವ ಶಕ್ತಿ ಸಂಪೂರ್ಣವಾಗಿ ಮುಗಿದ ನಂತರವೇ ದೇವರು ತನ್ನ ಶಕ್ತಿಯನ್ನು ತೋರಿಸುತ್ತಾನೆ. ಆಮೇಲೆ 7ನೇ ದಿನ ಬಂತು. ಸೂರ್ಯೋದಯಕ್ಕೂ ಮುನ್ನ ಇಸ್ರಾಯೇಲರು ಮತ್ತೆ ಎದ್ದರು. ಆದರೆ ಈ ಬಾರಿ ಏನೋ ವಿಭಿನ್ನವಾಗಿತ್ತು. ಒಮ್ಮೆ ಸುತ್ತಿದರು, 2ನೇ ಬಾರಿ, 3ನೇ ಬಾರಿ. ಪ್ರತಿ ಹೆಜ್ಜೆಯೊಂದಿಗೆ ಉದ್ವಿಗ್ನತೆ ಹೆಚ್ಚುತ್ತಿತ್ತು. 4 ಬಾರಿ, 5 ಬಾರಿ, 6 ಬಾರಿ. ನಗರವೇ ಭಯದಿಂದ ನಡುಗತೊಡಗಿತ್ತು. ಆಮೇಲೆ 7ನೇ ಸುತ್ತು ಆರಂಭವಾಯಿತು. ಯಾಜಕರು ತಮ್ಮ ಕಹಳೆಗಳನ್ನು ಎತ್ತಿದರು. ಯೆಹೋಶುವನು ತನ್ನ ಧ್ವನಿಯನ್ನು ಎತ್ತಿದನು. 7 ದಿನಗಳ ನಂತರ ಮೊದಲ ಬಾರಿಗೆ ಇಸ್ರಾಯೇಲರು ಗಟ್ಟಿಯಾಗಿ ಕೂಗಿದರು. ಆ ಕೂಗು ಭೂಮಿಯನ್ನೇ ನಡುಗಿಸಿತ್ತು. ಹಠಾತ್ ಜೆರಿಕೋದ ಗೋಡೆಗಳು ಬಿರುಕು ಬಿಟ್ಟವು. ಕಲ್ಲುಗಳು ಒಡೆದು ಬಿದ್ದವು. ಧೂಳು ಆಕಾಶಕ್ಕೆ ಎದ್ದಿತ್ತು. ಅಸಾಧ್ಯವಾದ ಗೋಡೆಗಳು ಅವರ ಕಣ್ಣೆದುರೇ ಕುಸಿದವು. ಇಸ್ರಾಯೇಲರು ಬಲಿಷ್ಠರಾಗಿದ್ದರಿಂದ ಅಲ್ಲ, ದೇವರು ನಂಬಿಗಸ್ತನಾಗಿದ್ದರಿಂದ. ಮತ್ತು ಆ ನಾಶದ ಮಧ್ಯೆ ಒಂದು ಮನೆ ಮಾತ್ರ ಇನ್ನೂ ನಿಂತಿತ್ತು, ರಾಹಾಬಳ ಮನೆ. ಅದ್ಭುತವಾಗುವ ಮೊದಲು ನಂಬಿದ್ದ ಮಹಿಳೆ. ಏಕೆಂದರೆ ನ್ಯಾಯ ತೀರ್ಪು ಬಂದಾಗ ದೇವರು ನಂಬಿಕೆಯನ್ನು ಮರೆತಿಲ್ಲ. ಜೆರಿಕೋ ನಮಗೆ ಒಂದು ಸಂಗತಿಯನ್ನು ಕಲಿಸುತ್ತದೆ. ಕೆಲವು ಗೋಡೆಗಳು ಮೊದಲ ದಿನವೇ ಕುಸಿಯುವುದಿಲ್ಲ. ಕೆಲವು ಯುದ್ಧಗಳಿಗೆ ಮೌನದಲ್ಲಿಯೇ ವಿಧೇಯತೆ ಬೇಕಾಗುತ್ತದೆ. ಹೆಜ್ಜೆ ನಂತರ ಹೆಜ್ಜೆ, ದಿನದ ನಂತರ ದಿನ, ಏನೂ ಬದಲಾಗದಿದ್ದರು. ಏಕೆಂದರೆ ಕೆಲವೊಮ್ಮೆ ಗೋಡೆಗಳು ಕುಸಿಯುವ ಮೊದಲು ದೇವರು ಮೌನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಾನೆ. ನಮ್ಮ ಈ ಸೇವೆಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡುವುದರ ಮೂಲಕ ಬೆಂಬಲಿಸಿ. ಇನ್ನೂ ಹೆಚ್ಚಾಗಿ ಇಷ್ಟದಿಂದ ಪ್ರೋತ್ಸಾಹಿಸುವುದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.